ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ನಟ ದರ್ಶನ್ ಪುತ್ರ ವಿನೀಶ್. ಶಿವಣ್ಣನವರ ಡ್ಯಾಡ್ ಸಿನಿಮಾ ಶೂಟಿಂಗ್ ವೇಳೆ ಭೇಟಿಯಾಗಿರುವುದು ಗಮನಿಸ್ತಾ ಇದ್ದೀರಿ. ಶಿವಣ್ಣನನ್ನ ದರ್ಶನ್ ಪುತ್ರ ವಿನೀಶ್ ಭೇಟಿಯಾದಂತಹ ಕ್ಷಣ ಕುಂಬಳಗೋಡ್ನಲ್ಲಿ ಬಿಜಿಎಸ್ ಗ್ರೌಂಡ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ದರ್ಶನ್ ಪುತ್ರ ವಿನೀಶ್ಗೆ ಕೈ ಕುಲುಕಿದ್ದಾರೆ ಶಿವಣ್ಣನವರು. ಭುಜ ತಟ್ಟಿ ವಿನೀಶ್ ಅವರನ್ನ ಮಾತನಾಡಿಸಿದ್ದಾರೆ ನಟ ಶಿವಣ್ಣ. Thank you. Hello. 11th. 10th. ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿದೆ. ಲಾರಿ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಂಚಿನ ಬಾಗಿಲು ಬಳಿ ಆಗಿರುವಂತಹ ಘಟನೆ ಇದು. ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾದ ಪರಿಣಾಮ ಚಾಲಕನೂ ಕೂಡ ಗಂಭೀರ ಸ್ಥಿತಿಯನ್ನು ತಲುಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಸೋರಿಕೆ ಆಗ್ತಾ ಇದೆ ಎಥೆನಾಲ್ ಗ್ಯಾಸ್. ಸವಾರರು ಬೇರೆ ಮಾರ್ಗದಲ್ಲಿ ತೆರಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಗುಜರಾತ್ನಿಂದ ಉಡುಪಿ ಕಡೆಗೆ ತೆರಳುತ್ತಾ ಇದ್ದಂತಹ ಗ್ಯಾಸ್ ಟ್ಯಾಂಕರ್ ಗಾಯಾಳು ಚಾಲಕ ಅರುಣ್ ಶೇಖ್ ಉಡುಪಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರನ್ನು ದಾಖಲು ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಸ್ಥಳಕ್ಕೆ ಅಂಕೋಲಾ ತಹಶೀಲ್ದಾರ್ ಚಿಕ್ಕಪ್ಪ ನಾಯಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ಎಫ್ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಗಮನಿಸ್ತಾ ಇದ್ದೀರಿ ಅಪಘಾತ ನಡೆದಂತಹ ಸ್ಥಳದ ದೃಶ್ಯಾವಳಿಗಳು. NH 52ರಲ್ಲಿ ಎಥೆನಾಲ್ ಸೋರಿಕೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ವಾಹನ ಸವಾರರಿಗೆ ಬೇರೆ ಮಾರ್ಗದಲ್ಲಿ ಚಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅನಿಲ ಸೋರಿಕೆಯ ಹಿನ್ನೆಲೆಯಲ್ಲಿ 1 ಕಿಲೋಮೀಟರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಕಂಚಿನ ಬಾಗಿಲು ಬಳಿ ಹೆದ್ದಾರಿ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಡಿಸಿ ಲಕ್ಷ್ಮೀಪ್ರಿಯ ಅವರು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬರುವಂತೆ ಗ್ಯಾಸ್ ಟ್ಯಾಂಕರ್ ತಜ್ಞರಿಗೆ ಸೂಚನೆಯನ್ನ ಸಹ ನೀಡಲಾಗಿದೆ. ಹಾಗಾಗಿ ಗ್ಯಾಸ್ ಟ್ಯಾಂಕರ್ ತಜ್ಞರು ಉಡುಪಿಯಿಂದ ಬರ್ತಾ ಇದ್ದಾರೆ. ಅನಿಲ ಸೋರಿಕೆ ನಿಯಂತ್ರಣ ಆಗೋವರೆಗೂ ಕೂಡ ನಿಷೇಧಾಜ್ಞೆ ಮುಂದುವರಿಯುತ್ತೆ. ವಾಹನ ಸವಾರರಿಗೆ ಪ್ರವೇಶ ಇರೋದಿಲ್ಲ. ಬದಲಿ ಮಾರ್ಗವನ್ನ ನೋಡಿಕೊಳ್ಳುವಂತೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಯಾವುದೇ ರೀತಿಯ ಅನಾಹುತಗಳು ಆಗದಂತೆ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಅದೆಲ್ಲವನ್ನ ಸಂಪೂರ್ಣವಾಗಿ ತೆರವು ಮಾಡೋವರೆಗೂ ಕೂಡ, ಗ್ಯಾಸ್ ಸೋರಿಕೆ ನಿಲ್ಲೋವರೆಗೂ ಕೂಡ ವಾಹನ ಸವಾರರಿಗೆ ಈ ಒಂದು ಮಾರ್ಗದಲ್ಲಿ ಚಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಡಿಸಿ ಅವರು ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ.